ಸಿದ್ದರಾಮಯ್ಯ ಫ್ರಾಡು, ತುಂಬಾ ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣಗಳ ಪಿತಾಮಹ ಮೋದಿ 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 ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರೆ ರಕ್ತ ಕ್ರಾಂತಿ ಆಗ್ತದೆ, ಎಂತ ಮಣ್ಣು ಕ್ರಾಂತಿನೂ ಆಗಲ್ಲ. ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ. ಆ ತರದ ಒಂದು ಪರಿಸ್ಥಿತಿ ಬಂದ್ರೆ ಲೋಕಾಯುಕ್ತ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಕೂಡ ಮಾಡಬಹುದು. ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಹೇಗಾದ್ರೂ ಮಾಡಿ ಒಂದು ಸಲ ಆದ ಸಿದ್ದರಾಮಯ್ಯನ ಮೇಲೆ ತನಿಖೆ ಮಾಡಿಸ್ಬೇಕು. ಆ ಮೂಲಕ ಅವರ ವರ್ಚಸ್ಸನ್ನು ಕುಂದಿಸ್ಬೇಕು. ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂತ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್, ತಾವರೆ ಅಂದರೆ ಕಮಲ ಅಂತ ಹೇಳ್ತಾರೆ, ತಾವರೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಆಗಿ ಅವರು ಯಾವ ಆಧಾರದಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಳ್ಳೋಣ. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಬೇಕು, ಆದೇಶ ನೀಡಬೇಕು ಅಂತ ಹೇಳ್ಬಿಟ್ಟು TJ ಅಬ್ರಹಾಂ ಅಂತ, ಪ್ರದೀಪ್ ಅಂತ, ಆಮೇಲೆ ಸ್ನೇಹಮಯಿ ಕೃಷ್ಣ ಅನ್ನೋರೆಲ್ಲ ರಾಜ್ಯಪಾಲರಿಗೆ ಅರ್ಜಿಯನ್ನು ಕೊಟ್ಟಿದ್ದರು. ನೋಡಿ, ಸಿದ್ದರಾಮಯ್ಯನವರು MUDA ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ, ಹಗರಣವನ್ನು ಮಾಡಿದ್ದಾರೆ, ಆ ಹಗರಣಕ್ಕೆ ಪ್ರಭಾವವನ್ನು ಬೀರಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ನೀವು ಆದೇಶವನ್ನು ನೀಡಬೇಕು. ನೀವು ಕಾನೂನು ಕ್ರಮಕ್ಕೆ ಆದೇಶ ನೀಡಿದ ಮೇಲೆ ಒಬ್ಬ ಮುಖ್ಯಮಂತ್ರಿಯ ಮೇಲೆ ತನಿಖೆ ಶುರುವಾಗ್ತದೆ. ಆ ತನಿಖೆ ಆದರೆ ನಿಸ್ಸಂಶಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವುದು ಸಾಬೀತಾಗುತ್ತೆ. ಹಾಗಾಗಿ ಒಬ್ಬ CM ಅನ್ನು ಮುಟ್ಟಬೇಕು ಅಂದರೆ ಅದಕ್ಕೆ ರಾಜ್ಯಪಾಲರ ಅನುಮತಿ ಬಹಳ 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 ಇಂಪಾರ್ಟೆಂಟು. ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳಿಬಿಟ್ಟು ಕಳೆದ 1 ತಿಂಗಳಿಂದ ಹೆಚ್ಚು ಕಮ್ಮಿ ರಾಜ್ಯಪಾಲರ ಕಚೇರಿಯ ಅಂಗಳದಲ್ಲಿ ಈ ಅರ್ಜಿ ಓಡಾಡ್ತಾ ಇತ್ತು. ಇದರ ಜೊತೆಗೆ BJP ಮತ್ತು JDS ಇಬ್ಬರೂ ಸೇರಿಕೊಂಡು ಪಾದಯಾತ್ರೆ, ಆ ಯಾತ್ರೆ, ಈ ಯಾತ್ರೆ ಅಂತೆಲ್ಲ ಮಾಡಿ CM ಸಿದ್ದರಾಮಯ್ಯನವರನ್ನು, ಸ್ಪೆಷಲಿ CM ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರನ್ನು ಏನಾದರೂ ಮಾಡಿ ಹಣಿಯಲೇಬೇಕು. 4 ದಶಕದ ರಾಜಕಾರಣದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತುಕೊಳ್ಳದ, ಕಂಪೇರ್ ಟು ಯಡಿಯೂರಪ್ಪ, ಕಂಪೇರ್ ಟು ಕುಮಾರಸ್ವಾಮಿ, ಕಂಪೇರ್ ಟು ಅದರ್, ಸಿದ್ದರಾಮಯ್ಯನವರ ಮೇಲೆ ಯಥಾಚಿತ್ ಬರೀ ಬಾಯಿ ಮಾತಲ್ಲೇ ಸಿದ್ದರಾಮಯ್ಯ ಫ್ರಾಡು, ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣಗಳ ಪಿತಾಮಹ, ಅಟ್ಲೀಸ್ಟ್ ಏನೂ ಇಲ್ಲ ಅಂದರೆ ಅಲ್ಲೊಂದು 10 ರೂಪಾಯಿ ತಿಂದಿದ್ದಾರೆ ಅಂತ ಕೂಡ ಜನ ಮಾತನಾಡ್ತಾ ಇರಲಿಲ್ಲ. ಅದೇ ದೊಡ್ಡ ಅಡ್ವಾಂಟೇಜ್ ಸಿದ್ದರಾಮಯ್ಯನವರಿಗೆ. ಹಾಗಾಗಿನೇ ನರೇಂದ್ರ ಮೋದಿ ಅವರನ್ನು ಅಥವಾ BJPಯನ್ನು ಅಥವಾ ಸಂಘ ಪರಿವಾರವನ್ನು ನೇರವಾಗಿ ಮಾತಿನಲ್ಲಿ ತಿವಿಯುತ್ತಿದ್ದಂತಹ ಕೆಪಾಸಿಟಿ ಇದ್ದಂತಹ ಕರ್ನಾಟಕ ರಾಜಕಾರಣದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಏನ್ ನಾವ್ ಎಲ್ಲಾ ಕಡೆ ಹೋದ್ರೆ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡಿರವು ಮೋದಿ 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 ನಮ್ಮನ್ನು ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಮೋದಿ ಮೋದಿ BJPಗೆ ಯಾವತ್ತೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾತ್ರ ತಲೆನೋವು. ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ಬೇರೆ ಯಾವ ನಾಯಕರ ಮೇಲೆ BJP ಅಷ್ಟು ಸೀರಿಯಸ್ ಆಗಿಲ್ಲ. ಕಾರಣ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬಾರದು ಎಂದರೆ, ಅವರನ್ನು ಶಾಶ್ವತವಾಗಿ ಒಂದಿಷ್ಟು ಹಣಿಯಬಹುದು ಎಂದರೆ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನಂಥವರ ನಾಯಕತ್ವವನ್ನು ಮುಗಿಸಬೇಕು. ಇವ್ರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ. ಸಿದ್ದರಾಮಯ್ಯನವರನ್ನ ಯಾವ ಮೂಲದಲ್ಲಿ ಹಣಿಯಬಹುದು, ಯಾವ ಬುಡಕ್ಕೆ ಕೈ ಹಾಕಿ ಅಲುಗಾಡಿಸಬಹುದು ಎನ್ನುವ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಬರ್ತಾರೆ. ಸಿದ್ದರಾಮಯ್ಯನವರನ್ನ ಇವರು ಹಿಡಿಯೋಕ್ಕೆ ಆಗಲ್ಲ, ತಗಲಾಕಕ್ಕೆ ಆಗಲ್ಲ. ಆವಾಗ ಈ ಮೂಡ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ BJP ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂತ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವರ ಪುತ್ರ, ಇವರೆಲ್ಲರೂ ಆ ಮೂಡ ಹಗರಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಅದನ್ನು ಬಿಡಿಸಿ ಹೇಳುವ ಪ್ರಯತ್ನವನ್ನು ನಾನು ಮತ್ತೊಂದು ಸಲ ಮಾಡ್ತೀನಿ. ಆಗಲೇ 2 ಸಲ ಆ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಹೇಗಾದರೂ ಸುತ್ತಿ ಬಳಸಿ ಅವ್ರ ಹೆಂಡತಿನ ಹಿಡ್ಕತ್ತಿರೋ, ಅವ್ರ ಮಗನ ಹಿಡ್ಕತ್ತಿರೋ, ಅವ್ರ ಕುಟುಂಬಸ್ಥನ ಹಿಡ್ಕತ್ತಿರೋ,
ನಿಮ್ಮ ಟಾರ್ಗೆಟು ಸಿದ್ದರಾಮಯ್ಯ. ಅವರು ಇವರು ಯಾರೂ ಅಲ್ಲ. ಒಂದು ಕುಟುಂಬದಲ್ಲಿ ಯಾರೋ ಒಬ್ಬ ಏನೋ ಒಂದು ಮೂಮೆಂಟ್ ಮಾಡಿರ್ತಾನೆ, ಅದು ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಹೊರತು ಆ ಮನೆಯ ಯಜಮಾನನಿಗೆ ಸಂಬಂಧಪಟ್ಟ ವಿಚಾರ ಆಗೋದಿಲ್ಲ. ಪ್ರಭಾವವನ್ನು ಬೀರಿದ್ದಾರೆ, ನೀವು ಪ್ರಭಾವದ ಮೇಲೆ ಕೇಸ್ ಹಾಕೋದಕ್ಕಾಗೋದಿಲ್ಲ. ನೀವು ಕೇಸ್ ಹಾಕಿದ್ರೆ ವ್ಯಕ್ತಿ ಮೇಲೆ ಹಾಕ್ಬೋದು ಅಷ್ಟೇ. ಅಪರಾಧವನ್ನು ಯಾರು ಎಸಗಿದ್ದಾರೋ, ಯಾರ ಮೇಲೆ ಆರೋಪವಿದೆಯೋ ಅವರ ಮೇಲೆ ನೀವು ಕೇಸನ್ನು ಹಾಕಬಹುದು, ಅವರ ಮೇಲೆ ನೀವು ಕಾನೂನು ಕ್ರಮಕ್ಕೆ ಆದೇಶ ನೀಡಬಹುದು, ಅಥವಾ ಸುಮೋಟವನ್ನು ದಾಖಲಿಸಿಕೊಳ್ಳಬಹುದು. ಏನೇನೋ ಕತೆಗಳು ಹಂಗೆ ಬರ್ತದೆ. ಅವನು ಅವರ ಮೇಲೆ ಪ್ರಭಾವವನ್ನು ಬೀರಿದ್ದಾನೆ, ಬೇಕೆಂದೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಈ ವರ್ಡಿಂಗ್ಸ್ ಮೇಲೆ ಏನಾದರೂ ಕೇಸ್ ಹಾಕಿದ್ರೆ ಅದು ಅತ್ಯಂತ ನಾಚಿಕೆಗೇಡು, ಅತ್ಯಂತ ಬಾಲಿಶತನ, ತಲೆ ಬುಡವಿಲ್ಲದ ಕ್ರಮ. ಚಿಕ್ಕ ಮಕ್ಕಳು ಕೂಡ ಇದನ್ನು ಕೇಳಿದರೆ ಬಿದ್ದು ಬಿದ್ದು ನಗ್ತಾರೆ. ಹಾಗಾಗಿಯೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ತೆಗೆದುಕೊಂಡಂತಹ ಈ ಪ್ರಾಸಿಕ್ಯೂಷನ್ ಅನ್ನುವಂಥ ತೀರ್ಮಾನ, ಅದಕ್ಕೆ ಅವರು ಕೊಟ್ಟಿರುವಂಥ ಅಂಶಗಳು, ಉಲ್ಲೇಖ ಮಾಡಿರುವ ಅಂಶಗಳು ಚಿಕ್ಕ ಮಕ್ಕಳು ಕೂಡ ಬಿದ್ದು ಬಿದ್ದು ನಗುವಂತಿದೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸಿದ್ದರಾಮಯ್ಯನವರನ್ನು ಮುಟ್ಟಿದರೆ ರಕ್ತ ಕ್ರಾಂತಿ ಆಗ್ತದೆ, ಎಂಥ ಮಣ್ಣು ಕ್ರಾಂತಿನೂ ಆಗಲ್ಲ. ಒಂದಿಷ್ಟು ಪ್ರತಿಭಟನೆ ಆಗ್ಬೋದು, ಒಂದಿಷ್ಟು ಗಲಾಟೆಗಳು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಆವೇಶದಲ್ಲಿ ಆಕ್ರೋಶದಲ್ಲಿ ಮಾತಾಡ್ದಂಗೆ ಪ್ರಾಕ್ಟಿಕಲ್ ಇಲ್ಲ. ಪ್ರಾಸಿಕ್ಯೂಷನ್ ಅನ್ನೋದು ಕೂಡ ನನ್ನ ಸಂವಿಧಾನದ ಒಂದು ಭಾಗ. ರಾಜ್ಯಪಾಲರು ಒಬ್ಬ ಮುಖ್ಯಮಂತ್ರಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದಾರೆ ಅಂದರೆ ಅದು ಸಂವಿಧಾನಬದ್ಧವಾಗಿಯೇ ಮಾಡಿರ್ತಾರೆ. ಆದರೆ ಅವರು ಮಾಡಿದ ಉದ್ದೇಶ, ವಿನಾಕಾರಣ ಮಾಡಿದ್ದು ಸಂವಿಧಾನ ಬಾಹಿರವಾಗಿದೆಯೇ? ಹೌದು, ಸಂವಿಧಾನ ಬಾಹಿರವಾದಂಥ ಕ್ರಮಗಳೇ ಆಗಿದೆ. ಸಂವಿಧಾನವನ್ನು ಬಳಸಿಕೊಂಡೇ ಸಂವಿಧಾನ ಬಾಹಿರವಾದಂಥ ಕ್ರಮವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಕೇಂದ್ರದ ಹಿರಿಯರು, ತಮ್ಮನ್ನು ತಲೆ ಕಾಯುವ ಹಿರಿಯರು, ಮುಖ್ಯಸ್ಥರು, ಗುರುಗಳು ಅವರ ಆಶೀರ್ವಾದದಿಂದ, ಕೃಪಾ ಕಟಾಕ್ಷದಿಂದ, ಅವರ ಋಣ ತೀರಿಸುವ ಉದ್ದೇಶದಿಂದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ರಾಜಕಾರಣದ ಆರೋಪ ಮೇ ಬಿ ಇರಲಬಹುದು. ಹಾಗಂತ ಅವರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದನ್ನು ಅದು ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಮನೆಯಲ್ಲಿ ಕೂತು ಬರೆದ ಪುಸ್ತಕದ ಔಟ್ಪುಟ್ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ತುಂಬ ಜನ ಆವೇಶದಲ್ಲಿ ಪ್ರಾಣ ಕೊಟ್ಟೆವು, ಸಿದ್ದರಾಮಯ್ಯನನ್ನು ಬಿಡುವು ಅಂತಾರೆ. ಎಷ್ಟು ಜನ ಕೊಡ್ತೀರಿ ಪ್ರಾಣ? ಎಲ್ಲರೂ ಅದನ್ನೇ ಮಾತಾಡ್ತಿದ್ದೀರಿ. ರಕ್ತಪಾತವನ್ನು ಮಾಡ್ತೇವೆ, ಏನೀಗೇನು ಎಲ್ಲರನ್ನ ಕೊಚ್ಕೊಂಡು ಬರ್ತೀರಾ? ಇವೆಲ್ಲ ಕಾನೂನಿಗೆ ವಿರುದ್ಧವಾದಂಥ ಸ್ಟೇಟ್ಮೆಂಟ್ಗಳು. ಇದರಿಂದ ಏನು ಪ್ರಯೋಜನ ಇಲ್ಲ. ನಾನು ರಕ್ತಪಾತ ಮಾಡ್ತೀನಿ ಅಂದರೆ ನೀನು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆಯಾ? ನೀನು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದೆಯಾ? ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ತೆಗೆದುಕೊಂಡಂತಹ ಕ್ರಮ, ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿ, ಅದು ಸಂವಿಧಾನ ಬಾಹಿರ ಅಂತ ಹೇಳ್ತೀಯ. ಸಂವಿಧಾನ ಬಾಹಿರ ಅಂತ ಹೇಳ್ತಾ ರಕ್ತಪಾತ ಮಾಡ್ತೀನಿ ಅಂತ ಹೇಳ್ತೀಯ. ಸಂವಿಧಾನ ಬಾಹಿರವಾದಂಥ ಕ್ರಮವನ್ನು ಸಂವಿಧಾನ ಬಾಹಿರವಾಗಿಯೇ ನಾನು ಫೇಸ್ ಮಾಡ್ತೀನಿ ಅಂದರೆ ನೀವಿಬ್ಬರು ಕಳ್ಳರಾಗ್ತೀರ. ಹಾಗಾಗಲ್ಲ. ಇದನ್ನು ನೀಟಾಗಿ ಬಗೆಹರಿಸ್ಬೋದು. ಯಾವುದೇ ರೀತಿಯಲ್ಲೂ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇಲ್ಲ ಅಂತಾದರೆ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಈಗ ಜನಪ್ರತಿನಿಧಿ ನ್ಯಾಯಾಲಯ ಇದೆ, ಲೋಕಾಯುಕ್ತ ಸಿದ್ದರಾಮಯ್ಯನವ್ರ ಮೇಲೆ FIR ಹಾಕ್ಬೋದು. ಆ ಥರದ ಒಂದು ಪರಿಸ್ಥಿತಿ ಬಂದರೆ ಲೋಕಾಯುಕ್ತ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಕೂಡ ಮಾಡ್ಬೋದು. ಅದಾಗಲೇ ಸಿದ್ದರಾಮಯ್ಯನವರು ಮೇಲ್ಮನವಿಯನ್ನು ಕೋರ್ಟಿಗೆ ಸಲ್ಲಿಸಿದರೆ, ಕೋರ್ಟಿಗೆ ಇವರು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿಯೇ ಒನ್ ಆಫ್ ದ ಕಂಪ್ಲೇಂಟರ್ ಪ್ರದೀಪ ಅನ್ನೋರು ಇದೇ ಕೋರ್ಟ್ನಲ್ಲಿ ಕೇವಿಯೇಟನ್ನು ಸಲ್ಲಿಸಿದ್ದಾರೆ. ಒಂದು ವಿಚಾರದಲ್ಲಿ, ಒಂದು ಕೇಸಿನಲ್ಲಿ, ಒಂದು ಹಗರಣದಲ್ಲಿ, ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ. ಅಂದಮೇಲೆ ಲೋಕಾಯುಕ್ತ ಇಮಿಡಿಯೇಟಾಗಿ ಸಿದ್ದರಾಮಯ್ಯನವ್ರ ಮೇಲೆ FIR ಹಾಕಿ ಅವ್ರನ್ನ ವಶಕ್ಕೆ ತಗೊಂಡು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಆಗೋದಕ್ಕಿಂತ ಮುಂಚೆನೇ ತನಿಖೆಯೇ ಆಗಬಾರ್ದು ಅನ್ನುವಂತಹ ಕಾರಣವೊಡ್ಡಿ ಇವರು ಮೇಲ್ಮನವಿ ಸಲ್ಲಿಸಿರೋದಿದೆಯಲ್ಲ, ಇದು ಸರಿಯಲ್ಲ. ಹಾಗಾಗಿ ಅದನ್ನು ಪರಿಗಣಿಸಬಾರದು ಅಂಥೇಳಿ ಒಂದು ಕೇವಿಯೇಟ್ ಕೂಡ ಸಲ್ಲಿಸಿರೋದ್ರಿಂದ ಹೈಕೋರ್ಟ್ ತನಿಖೆಗೆ ಆದೇಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಈಗ ನೀನು ಸರಿನೋ ತಪ್ಪೋ, ನೀನು ಜಸ್ಟ್ ಯಾರೋ ಒಬ್ಬ ಒಂದು ಆರೋಪ ಮಾಡ್ದ, ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಅದಾದ ಮೇಲೆ ನಾವು ಪ್ರಾಸಿಕ್ಯೂಷನ್ಗೆ ತಯಾರಿಲ್ಲ ಅಂತ ಹೇಳಿಬಿಟ್ಟು ಮೇಲ್ಮನವಿ ಸಲ್ಲಿಸೋದಕ್ಕಿಂತ ನೀವು ತನಿಖೆಗೆ ಸಹಕರಿಸಿ, ತನಿಖೆ ಆಗಲಿ, ನಡೀಲಿ. ನಿಮ್ಮ ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು, ನೋಡೇ ಬಿಡೋಣ. ಇದು ರಾಜಕೀಯ ಷಡ್ಯಂತ್ರನ, ಪಿತೂರಿನ, ಇನ್ನೊಂದ ನೋಡೇ ಬಿಡೋಣ. ಆಯ್ತು, ಮೇಲ್ನೋಟಕ್ಕೆ
ಮೂಡಲದಲ್ಲಿ ನಿಮ್ಮ ಪಾರ್ವತಿ ಅವರಿಗೆ ಸೇರಿದಂತಹ ಜಮೀನು ಅದರದ್ದೇನು ಪ್ರೊಸೀಜರು ಅದೆಲ್ಲ ಕರೆಕ್ಟಾಗಿದೆ, ಓಕೆ. ಆದರೆ ಅಲ್ಲೆಲ್ಲೋ ನಿಮ್ಮ ಪ್ರಭಾವ ಅಂತ ಹೇಳ್ತಿದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೆ ನೀವು ಬೇಕಂತಲೇ ತಡ ಮಾಡಿ ಪರಿಹಾರಕ್ಕೆ ಅರ್ಜಿ ಹಾಕಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲ ಸ್ವಲ್ಪ ಗೊಂದಲಗಳಿದಾವಲ್ಲ, ಇದಕ್ಕೊಂದು ಕ್ಲಾರಿಟಿ ತಗೊಳ್ಳೋಣ. ಜೊತೆಗೆ ದಲಿತರ ಜಾಗ, ದಲಿತರ ಜಮೀನು ಅಂತ ಹೇಳ್ತಾರೆ. 2019 ಮೂಡದಲ್ಲಿ ಸುಮಾರು 9,000 ನಿವೇಶನಗಳಿಗೆ ಸಂಬಂಧಪಟ್ಟ ಹಾಗೆ 5,000 ಕೋಟಿ ಹಗರಣ ಆಗಿದೆ. ಅದರಲ್ಲಿ ಯತೀಂದ್ರ ಅವರು ನೇರವಾಗಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಕೆಸರೆ ಗ್ರಾಮದಲ್ಲಿ ಪಾರ್ವತಿ ಅಂದರೆ ನಿಮ್ಮ ಪತ್ನಿ ಅವರಿಗೆ ಸೇರಿದ 3 ಎಕರೆ 16 ಗುಂಟೆ ಜಮೀನು ಅದನ್ನು ಮೂಡ ವಶಪಡಿಸ್ಕೊಂಡ ಮೇಲೆ ಬೇಕಂತಲೇ ನೀವು ಅದಕ್ಕೆ ತಡವಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಏನು ಪರಿಹಾರಕ್ಕೆ ಬೇಕಂತಲೇ ಮಾಡೋದು ನೀವು ಅನ್ನೋದು ಆರೋಪ ಮಾಡಿದ್ದೀರ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಅದಕ್ಕೆ ಬದಲಾಗಿ ಭಾಳ ಒಂದು ಅಭಿವೃದ್ಧಿ ಭೂಮಿಯನ್ನು, ಬಹಳ ಬೆಲೆ ಬಾಳುವಂಥ ಅಭಿವೃದ್ಧಿ ಭೂಮಿಯನ್ನು ಸುಮಾರು ಸಿದ್ದರಾಮಯ್ಯವರ ಬಾಯಲ್ಲೇ ಬಂದ ಹಾಗೆ 60-68 ಕೋಟಿ 70 ಕೋಟಿ ಅಂತ ಬಾಯ್ಬಿಟ್ಟು ಹೇಳಿದ್ರು. ಸರ್ಕಾರದ ವ್ಯಾಲ್ಯೂ ಎಷ್ಟು ಅವತ್ತಿನ ಕಾಲಕ್ಕೆ? 3,24,000. ಆಯ್ತಪ್ಪ, ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ. ಎಷ್ಟು ಬೇಕಾಗಿತ್ತು? 1 ಕೋಟಿ ಅಂದ್ರೂ 3.5 ಕೋಟಿ ಬೇಕು. ಮತ್ತೆ 62 ಕೋಟಿ ಎಲ್ಲಿ ಕೇಳ್ತೀರಾ? ಇನ್ನೊಂದು ಆಪಾದನೆ ಮಾಡಕ್ ಶುರು ಮಾಡಿದ್ರು. ಸಿದ್ದರಾಮಯ್ಯ 62 ಕೋಟಿ ಕೇಳ್ಬಿಟ್ಟ. ನಾನು ಹೇಳಿದೆ, ಲ್ಯಾಂಡ್ ಎಕ್ಸ್ಚೇಂಜ್ ಪ್ರಕಾರ 3 ಪಟ್ಟು ಕೊಡ್ಬೇಕಾಗ್ತದಪ್ಪ, ಅಷ್ಟೊಂದು ದುಡ್ಡು ಮೂಡದಲ್ಲಿ ಇಲ್ಲ. ಸುಮಾರು ಅದ್ರ ಪ್ರಕಾರ 3% 3 ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗುತ್ತೆ ದುಡ್ಡು. ಬಡ್ಡಿ ಎಲ್ಲ ಸೇರಿ 60 ಕೋಟಿ ಮೇಲೆ ಹಾಕ್ಬಿಡ್ಬೋದು ಅಂತ ಹೇಳಿದೆ. ಅದನ್ನೇ ಏನ್ ತಿರ್ಗಾ ಮುರುಗಿ ಮಾಡಿ ಸಿದ್ದರಾಮಯ್ಯನವರು 67 ಕೋಟಿ ಕೇಳ್ಬಿಟ್ರು. ಸಿದ್ದರಾಮಯ್ಯನವರು 60. ನಾನು ಹೇಳಿದೆ 62 ಕೋಟಿ ಇಲ್ಲ, ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ. ಸೊ ಅದರಲ್ಲಿ ನಮ್ದೇನು ತಪ್ಪಿಲ್ಲ. ಆ ಮೌಲ್ಯದ ಜಮೀನನ್ನು ನೀವು, ಆ ಮೌಲ್ಯದ ಅಭಿವೃದ್ಧಿ ಭೂಮಿಯನ್ನು ನೀವು ಪಡ್ಕೊಂಡಿದ್ದೀರಿ. ಇಲ್ಲೆಲ್ಲ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ತಾರೆ. ಪ್ರಭಾವ ಹೇಗೆ ಬೀರಿದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ. ಪ್ರಭಾವದ ಮೇಲೆ ಕೇಸ್ ಹಾಕುವುದಕ್ಕೆ ಆಗೋದಿಲ್ಲ ಅನ್ನೋದು ಕಾಮನ್ ಸೆನ್ಸು. ಅದು ಕೋರ್ಟಲ್ಲಿ ಕೇಸ್ ನಿಲ್ಲಲ್ಲ. ಬಟ್ ಪ್ರಭಾವವೇ ಇವರದ ಕಾನ್ಸೆಪ್ಟಾ ಅಥವಾ ಸಿದ್ದರಾಮಯ್ಯವರ ನೇರವಾಗಿ ಈ ಹಗರಣದಲ್ಲಿ ಭಾಗವಹಿಸಿದ್ದಾರಾ, ಯಾರ ಮೇಲಾದರೂ ಒತ್ತಡ ಹೇರಿದ್ದಾರಾ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದಾವ, ರೆಕಾರ್ಡ್ಗಳಿದಾವ, ಇದನ್ನೆಲ್ಲ ಪರಿಶೀಲನೆ ಆಗಬೇಕಂದ್ರೆ ಎನ್ಕ್ವೈರಿ ಆಗಲಿ ಬಿಡಿ ಅಂತ ಕೋರ್ಟು ಕೂಡ ತೀರ್ಮಾನ ತಗೋಬೋದು. ಇದಾದಮೇಲೆ FIR ಆಗ್ಬೋದು. FIR ಆದರೆ ನಿಸ್ಸಂಶಯವಾಗಿ ಸಿದ್ದರಾಮಯ್ಯವ್ರನ್ನ ವಶ ಪಡ್ಕೋಬೋದು. ಪ್ರತಿಭಟನೆ ಒಂದಿಷ್ಟು ಕಡೆ ಆಗ್ಬೋದು, ಬಿಟ್ಟರೆ ರಕ್ತಪಾತ, ಪ್ರಾಣ ಕೊಡ್ತೀವಿ ಅವೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ. ಸಿದ್ದರಾಮಯ್ಯನವರು ನ್ಯಾಯಯುತವಾಗಿದ್ದರೆ ಅವ್ರು ಖಂಡಿತವಾಗ್ಲೂ ಹೊರಗೆ ಬರ್ತಾರೆ. ಸ್ನೇಹಿತರೆ, ಒಂದಿಷ್ಟು ವಿವರಗಳನ್ನು ತಿಳ್ಕೊಬರೋಣ, ಏನು ಮ್ಯಾಟ್ರ್ ಇದೆ ಅಂತ. ನೋಡಿ, 1992ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾದ ಮೇಲೆ 98ಅಲ್ಲಿ ಅದು ನಿಲ್ತದೆ. ನಿಂತ ಮೇಲೆ ಶ್ರೀನಿಂಗ ಅನ್ನುವಂಥ ಒಬ್ಬ ದಲಿತ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರ ಬಾಮೈದ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಅಣ್ಣ ಮಲ್ಲಿಕಾರ್ಜುನ ಅನ್ನೋರು ಶ್ರೀನಿಂಗ ಅನ್ನೋ ವ್ಯಕ್ತಿಯಿಂದ ಆ ಜಮೀನನ್ನು ಅಂದರೆ 3 ಎಕರೆ 16 ಗುಂಟೆ ಜಮೀನನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಆರಂಭದಲ್ಲಿ ಬಂದಿರೋಂಥ ತಕರಾರು, ಈ ವಿವಾದದಲ್ಲಿ ದಲಿತರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದ್ದು. ಆಮೇಲೆ ಅದರದ್ದು ಭೂ ಸ್ವಾಧೀನ ಪರಿಹಾರ, ಅದನ್ನು ಆನಂತರದ ಡೆವಲಪ್ಮೆಂಟ್ಗಳು. ಬೇಸಿಕಲಿ ಬುಡದಲ್ಲೇ ಸಮಸ್ಯೆ ಇದೆ. ದಲಿತನ ಭೂಮಿಯನ್ನು ಅಕ್ರಮವಾಗಿ ತಗೊಂಡಿದ್ದಾರೆ. ಆ ಶ್ರೀನಿಂಗ ಅನ್ನುವಂಥ ವ್ಯಕ್ತಿಗೆ ಅಂದರೆ ಆ ಜಾಗ ಯಾರಿಗೆ ಸೇರಿದೆಯೋ ಆ ವ್ಯಕ್ತಿಗೆ ಅಣ್ಣ ತಮ್ಮಂದ್ರೆಲ್ಲ ಇದ್ದರು. ಅವ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಇದು ಒಳ ಒಪ್ಪಂದದಲ್ಲಿ ಆ ಜಾಗವನ್ನು ತಗೊಂಡಿದ್ದಾರೆ. ಜೊತೆಗೆ ಒಬ್ಬ ದಲಿತನ ಭೂಮಿಯನ್ನು, ಆತನ ಜೀರ್ಣೋದ್ಧಾರಕ್ಕೋಸ್ಕರ ಸರ್ಕಾರ ಕೊಟ್ಟ ಭೂಮಿಯನ್ನು ಅದರದ್ದೇ ಆದಂಥ ಪ್ರೊಸೀಜರ್ಗಳಿದ್ದಾವೆ. ಆ ಪ್ರೊಸೀಜರ್ಗಳನ್ನು ಫಾಲೋ ಮಾಡದೆ ಖರೀದಿ ಮಾಡಿದ್ದಾರೆ. ಆ ಖರೀದಿಯಲ್ಲೇ ಅಕ್ರಮ ಇದೆ, ಬುಡದಲ್ಲೇ ಅಕ್ರಮ ಇದೆ. ಆ ಅಕ್ರಮ ಮುಂದೆ ಬೇರೆ ಬೇರೆ ಥರದಲ್ಲಿ ಮುಂದುವರೆದು ಅದು ಒಟ್ರಾಶಿ ಎಲ್ಲ ರೀತಿಯ ಅಕ್ರಮವಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಆರೋಪ. ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಬಂದಿದ್ದೀನಿ. ನಾನು ಈ ಹಿಂದೆನೇ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ, ಒಂದ್ಸಲ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ದಲಿತರ ಭೂಮಿಯನ್ನು ಸರ್ಕಾರ ಒಬ್ಬ ದಲಿತರಿಗೆ ಸ್ಯಾಂಕ್ಷನ್ ಮಾಡಿದ್ದ ಭೂಮಿಯನ್ನು ಆತ ಮಾರಾಟ ಮಾಡಬೇಕಂದ್ರೆ 15 ವರ್ಷಗಳು ಕಾಯಬೇಕಾಗತ್ತೆ. ಹಂಗೆ ಬೇಕಾಗ್ಬಿಟ್ಟು ಇವತ್ತು ಭೂಮಿ ಕೊಡ್ತು ನಾಳೆನೇ ಮಾರಾಟ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. 15 ವರ್ಷಗಳ ನಂತರ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವುದು ಹಳ್ಳಿ ಕಡೆ ಎಲ್ಲ ಕಡೆ ಒಂದಿಷ್ಟು ಜನರಿಗೆ ನಿವೇಶನಗಳು ಇಲ್ದವರಿಗೆಲ್ಲ
ಎಲ್ಲ ಜಾಗಗಳನ್ನು ಎಲ್ಲ ಆ ಕಾಲದಲ್ಲಿ ಆಗಿನ ಸರ್ಕಾರಗಳು ಕೊಡ್ತಾ ಬಂದಿದ್ವು. ಅವರು 15 ವರ್ಷ ಆದಮೇಲೆ ಇನ್ನೊಬ್ರಿಗೆ ಪರಭಾರೆ ಮಾಡ್ಬೋದು ಅನ್ನೋದು ಆ ಹಕ್ಕುಪತ್ರದಲ್ಲಿ ದಾಖಲೆಗಳು ಸಿಗ್ತವೆ. ಆ ಥರ ಜಾಗವನ್ನು ನಾನು ಕೂಡ ಖರೀದಿ ಮಾಡಿದ್ದೀನಿ, ನಾನು ವೈಯಕ್ತಿಕ ಖರೀದಿ ಮಾಡಿದ್ದೀನಿ. ಆದರೆ ಅದು ದಲಿತರಿಗೆ ಸೇರಿದ ಜಾಗ ಆಗಿರಲ್ಲ. ಆದರೆ ದಲಿತರಿಗೆ ಸೇರಿದ ಜಾಗವನ್ನು ಇವರು 15 ವರ್ಷ ಆದಮೇಲೆ ಮಾರ್ಬೋದು. ಆದರೆ ದಲಿತರಲ್ಲದವರು ಮಾರುವಷ್ಟು ಸೋಬಿಯಾಗಿ ಇವರು ಮಾರೋಕ್ಕಾಗಲ್ಲ. ಅದರದ್ದೇ ಆದ ಫಾರ್ಮಾಲಿಟೀಸ್ ಇದ್ದಾವೆ. ಒಂದು ಎಕ್ಸ್ಟ್ರಾ ಫಾರ್ಮಾಲಿಟೀಸನ್ನು ಇವರು ಫಾಲೋ ಮಾಡಿ ಆ ನೀತಿ ನಿಯಮಗಳಿಗೆ ಅನುಗುಣವಾಗಿ ಇವರು ಮಾರಾಟವನ್ನು ಮಾಡಬಹುದು. ಆದರೆ ಇವರು ಆ ನಿಯಮವನ್ನು ಅನುಸರಿಸದೆ ಸರ್ಕಾರ ಏನು ಅವರಿಗೊಂದು ರಿಸ್ಟ್ರಿಕ್ಷನ್ ಹಾಕಿದೆ ಅದನ್ನು ಫಾಲೋ ಮಾಡದೆ ಇವರು ಬೇಕಾಬಿಟ್ಟಿಯಾಗಿ ಬೇರೆ ಯಾರಿಗಾದ್ರೂ ಜಮೀನನ್ನು ಮಾರಿಬಿಟ್ಟು ಒಂದಿಷ್ಟು ದುಡ್ಡನ್ನು ತಗೊಂಬಿಟ್ರೆ ಸರ್ಕಾರದ ಗಮನಕ್ಕೆ ಬಂದರೆ ಅವರು ಆ ಜಮೀನಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಆ ಹಣವನ್ನು ಆ ವ್ಯಕ್ತಿ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಈ ಥರದ್ದೆಲ್ಲ ಫಾರ್ಮಾಲಿಟೀಸ್ ಇದೆ. ಇದನ್ನೆಲ್ಲವನ್ನು ಮೀರದೆ ಯಾರಿಗಾದ್ರೂ ಅವ್ರು ಮಾರಾಟ ಮಾಡ್ತೀನಿ ಅಂದರೆ ಮಾರಾಟವನ್ನು ಮಾಡಬಹುದು. ಹಾಗೆ ಒಬ್ಬ ದಲಿತನ ಸ್ವಯಾರ್ಜಿತ ಆಸ್ತಿ ಆದರೆ ಅದಕ್ಕೆ ಸರ್ಕಾರದ ಒಪ್ಪಿಗೆನೂ ಬೇಕಾಗಿಲ್ಲ, ಇನ್ನೊಬ್ರದ್ದು ಒಪ್ಪಿಗೆನೂ ಬೇಕಾಗಿಲ್ಲ. ಆದರೆ ಶ್ರೀನಿಂಗ ಎನ್ನುವಂಥ ವ್ಯಕ್ತಿಗೆ ಏನು ಮಾರಾಟ ಮಾಡಿದರೆ ಅದು ಆತನ ಸ್ವಯಾರ್ಜಿತ ಆಸ್ತಿ ಆಗಿರಲಿಲ್ಲ, ಸರ್ಕಾರವೇ ಅವರಿಗೆ ಸ್ಯಾಂಕ್ಷನ್ ಮಾಡಿದ ಆಸ್ತಿ ಆಗಿತ್ತು. ಆದರೆ ಆ ಪ್ರೊಸೀಜರ್ ಪ್ರಕಾರನೇ ಇವರು ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಈ ತನಿಖೆಯಲ್ಲಿ ಆ ಅಂಶ ಕೂಡ ತನಿಖೆ ಆಗಲಿ ಅನ್ನೋದು ನಮ್ಮ ಬೇಡಿಕೆ. ತನಿಖೆ ಮಾಡೋದಾದರೆ ಮಾಡಿ, ಅದು ಕ್ಲಾರಿಟಿ ಸಿಗಲಿ. ಯಾಕೆ ಯಾವುದಾದ್ರು ಒಂದು ಹಿಡ್ಕೊಂಡು ಹೇಳ್ಕೊಂಡು ಹೋಗೋದು? ಕಳ್ಳರು ಎಲ್ಲ ಕಡೆನೇ ಇದ್ದಾರೆ, ಆ ಕಳ್ಳರು ಬುಡಕ್ಕೂ ಇವೆಲ್ಲ ಹೋಗ್ತದೆ ಅನ್ನೋದು ಕೂಡ ಟಾಪಿಕ್ ಇದೆ, ಅದನ್ನು ಮತ್ತೆ ಮಾತಾಡ್ತೀನಿ. ಸ್ನೇಹಿತರೆ, 1992 ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿ 98 ಆ ಪ್ರಕ್ರಿಯೆ ಮುಗಿದ ನಂತರ ಖರೀದಿ ಮಾಡ್ತಾರೆ. ಖರೀದಿ ಮಾಡಾದ್ಮೇಲೆ 2005 ಕೃಷಿ ಭೂಮಿಯಾಗಿದ್ದ ಅದನ್ನು ಅಂದರೆ 3 ಎಕರೆ 16 ಗುಂಟೆನ ವಸತಿ ಉದ್ದೇಶಕ್ಕೆ ಇವರು ಕನ್ವರ್ಷನ್ ಮಾಡ್ಕೊತಾರೆ. ಅದಾದಮೇಲೆ 2010 ತನ್ನ ತಂಗಿ ಪಾರ್ವತಿಗೆ ಮಲ್ಲಿಕಾರ್ಜುನವರು ಆ ಜಮೀನನ್ನು ಬಿಟ್ಕೊಡ್ತಾರೆ, ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಬಿಟ್ಕೊಡ್ತಾರೆ. ಅದಾದಮೇಲೆ ಇವರು ಯಾವುದೇ ಕಾರಣಕ್ಕೂ ಅಂದರೆ ದುರುದ್ದೇಶಪೂರ್ವಕವಾಗಿ ಈಗಿರೋದು ಆರೋಪ. 2014 ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡ ಆ ಜಮೀನನ್ನು ತಮ್ಮ ಡೆವಲಪ್ಮೆಂಟ್ ಉದ್ದೇಶಕ್ಕೋಸ್ಕರ ವಶಪಡಿಸ್ಕೊಳ್ಳುತ್ತೆ. ಆದರೆ ಪರಿಹಾರಕ್ಕೆ ಇವರು ಬೇಕಂತಲೇ ಅರ್ಜಿ ಹಾಕಿರಲ್ಲ, ಬೇಕಂತಲೇ ಡಿಲೇ ಮಾಡ್ತಾರೆ ಅಂತ ನಂಗೆ ಭಾಳ ಆಶ್ಚರ್ಯ ಆಗೋದು ಅದೇ. ಈಗ ಏನು ಪಾರ್ವತಿಯವರಿಗೆ ಸೇರಿದ್ದ ಜಾಗ ಇತ್ತು 3 ಎಕರೆ 16 ಗುಂಟೆ, ಮೂಡದವರು ನಮಗೆ ಬೇಕು ಅಂತ ತಗೋತಾರೆ. ಅದಕ್ಕೆ ಬದಲಿ ಪರಿಹಾರವನ್ನು ಕೊಡಬೇಕು. ಬದಲಿ ಪರಿಹಾರ ಹೇಗಿರುತ್ತೆ? ಆ ಜಮೀನು ಒಬ್ಬ ರೈತನಿಗೆ ಅಥವಾ ಪಾರ್ವತಿಯವರಿಗೆ ಅಥವಾ ಜಮೀನುಗಳು ಯಾರಿಗಾದರೂ ಸೇರಿದ್ದೇ ಆಗಿರುತ್ತೆ, ಅದಕ್ಕೊಬ್ಬ ಓನರ್ ಅಂತ ಇರ್ತಾನೆ. ಈಗ ಸರ್ಕಾರ ಅದನ್ನು ವಶಪಡಿಸ್ಕೋಬೇಕು ಅಂದರೆ ಖರೀದಿನೇ ಮಾಡಬೇಕು. ಇದು ಸರ್ಕಾರ ನನಗಿಷ್ಟ ಬಂದಂಗೆ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಈಗ ನನ್ನ ಮಜಬೂರಿಯಿಂದ ನಾನೊಂದು ಜಾಗವನ್ನು ಕೊಡ್ತೀನಿ ಅಂದರೆ ಅಲ್ಲಿ ನಿಮಗೆ ವ್ಯಾಪಾರ ನಡೆಯುತ್ತೆ, ಹೆಚ್ಚು ಕಮ್ಮಿಯ ವ್ಯಾಪಾರ ನಡೆಯುತ್ತೆ. ಆದರೆ ಆ ಜಾಗವನ್ನು ಕೊಡಲಿಕ್ಕೆ ಇಷ್ಟವಿಲ್ಲದ ರೈತನಿಗೆ ಸರ್ಕಾರ ಜಾಗ ಕೇಳಿದ್ರೆ ಅವನು ಸ್ವಲ್ಪ ಡಿಮ್ಯಾಂಡ್ ಮಾಡ್ಬೋದು. ನನಗೆ ನೋಡಪ್ಪ ಈ ಜಾಗ 10 ರೂಪಾಯಿ ಇದೆ, ನಂಗೆ 15 ರೂಪಾಯಿ ಕೊಡು ಅಂತ ಹೇಳ್ಬೋದು, ಇಲ್ಲ 10 ರೂಪಾಯಿ ಸಾಕು ಅನ್ಬೋದು. ಆದರೆ 9 ರೂಪಾಯಿ 8 ರೂಪಾಯಿಗೆ ಅವನು ವ್ಯಾಪಾರ ಮುಗಿಸಿ ಎದ್ದು ಹೋಗಲ್ಲ. ಆ ಮಾತುಕತೆಯಲ್ಲಿ ಆ ಬೆಲೆ ಏನಾದರೂ ಹೆಚ್ಚಳ ಆಯಿತೋ ಇನ್ನೊಂದಾಯಿತು ಅಂದಾಗ ಅವರು ಅದಕ್ಕೆ ಬದಲಾಗಿ ಇನ್ನೊಂದು ಪರಿಹಾರ ಮಾಡ್ಬೋದು. ನೋಡಿ, ನಿಮಗೆ ಈ ಜಮೀನಿಗೆ ಬದಲಾಗಿ ನೀವೇನು ಕೇಳ್ತಾ ಇದ್ದೀರಾ ದುಡ್ಡು ಅಥವಾ ಇದಕ್ಕೆ ಏನು ಕೊಡಬೇಕಾಗಿದ್ದ ದುಡ್ಡು, ಆ ದುಡ್ಡನ್ನು ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಅಲ್ಲೆಲ್ಲೋ ಒಂದು ಜಾಗದಲ್ಲಿ ನಿಮ್ಗೊಂದು ಜಾಗ ಕೊಡ್ತೀವಿ, ಇಷ್ಟೇ ಬೆಲೆ ಬಾಳುವ ಜಾಗವನ್ನು ನಿಮ್ಗೆ ಆ ಪ್ರದೇಶದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದಕ್ಕೂ ಒಪ್ಪಿಗೆ ಆಗದೇ ಇದ್ದಾಗ 50-50 ಅನುಪಾತದಲ್ಲಿ ನೋಡಿ, 2014 ಸಿದ್ದರಾಮಯ್ಯ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ 40-60 ಅನುಪಾತ ಇತ್ತು. ಆದರೆ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ಮೇಲೆ 50-50 ಅನುಪಾತವನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ಈಗಿರುವಂಥ ಕಾನ್ಸೆಪ್ಟು. ಏನಿದು 40-60 ಅನುಪಾತ, 50-50 ಅನುಪಾತ? 40-60 ಅನುಪಾತ ಅಂದರೆ ಮೂಡದವರು ವಶಪಡಿಸಿಕೊಂಡ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದಾಗ, ಈಗ ಎಕ್ಸಾಂಪಲ್ 100 ಮನೆ ಕಟ್ತಾರೆ ಅಂತ ಇಟ್ಕೊಳ್ಳಿ, 60 ಮನೆ ಮೂಡಕ್ಕೆ, 40 ಮನೆ ಆ ಜಾಗದ ಮಾಲೀಕರಿಗೆ. ಅದು ನೀನೇನಾದರೂ ಮಾರ್ಕೋ ಇನ್ನೊಂದಾದ್ರೂ ಮಾಡ್ಕೋ, ನೀನು ಅದಕ್ಕೆ ಓನರ್ಶಿಪ್ಪು ನಿನಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು 3 ಹಂತದಲ್ಲಿ ದುಡ್ಡು ತಗೊಂಡು ಜಾಗ ಕೊಟ್ಬಿಡ್ಬೇಕು, ಇಲ್ವೋ ಅದಕ್ಕೆ ಬದಲಾಗಿ ಬೇರೆ ಕಡೆ ಜಮೀನು ತಗೋಬೇಕು, ಅದು ಆಗಿಲ್ವೋ 60-40, 60 ಮನೆ ನಮ್ಮದು 40 ಮನೆ ನಿಮ್ಮದು, ಅಲ್ಲೇನು ಡೆವಲಪ್ಮೆಂಟ್ ಮಾಡ್ತೀವೋ ಅದ್ರಲ್ಲಿ 40% ನಿನಗೆ, ಅದಕ್ಕೆ ಒಪ್ಕೋಬೇಕು. ಈ 3ರಲ್ಲಿ ಒಂದಕ್ಕೆ ಒಪ್ಕೊಳ್ಳೇಬೇಕಾಗ್ತದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನು ಮಾಡ್ತಾರೆ, ಆ 40-60 ಇದನ್ನು 50-50 ಮಾಡ್ತಾರೆ. ಅಂದರೆ ಸರ್ಕಾರಕ್ಕೂ ಅರ್ಧ ಭಾಗ, ಜಾಗದ ಮಾಲೀಕರಿಗೂ ಅರ್ಧ ಭಾಗ ಸಿಗಬೇಕು. ಇನ್ನು ಮುಂದೆ 40% ಸಿಗ್ತೈತೆ, ಇಲ್ಲ 50% ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಇದು ಸಿದ್ದರಾಮಯ್ಯ ಸರ್ಕಾರ ತಮ್ಮ ಜಾಗಕ್ಕೆ ಪರಿಹಾರಕ್ಕೆ ಅರ್ಜಿ ಹಾಕುವ ಸಮಯ ಆಗಿರೋದ್ರಿಂದ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಕಾನೂನನ್ನೇ ಬದಲಾಯಿಸಿದ್ದಾರೆ ಅಂತ ಹೇಳ್ತಾರೆ. ಯಾವುದೋ 10% ಜಾಗಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಈ ಥರದೊಂದು ಕಾನೂನು ತರೋಕ್ಕಾಗತ್ತೆ? ಎಂಥ ಒಂದು ಕಾಮಿಡಿಯನ್ನು ಮಾಡ್ತಾರೆ ಅಂದರೆ, ಸ್ನೇಹಿತರೆ, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಥರ ತಂದ ಮೇಲೆ ಇಮ್ಮಿಡಿಯೇಟಾಗಿ ಅವರ ಪ್ರಭಾವವನ್ನು ಬೀರಿ ಇಮ್ಮಿಡಿಯೇಟಾಗಿ ಅವ್ರಿಗೆ ಇಷ್ಟ ಬಂದ ಜಾಗದಲ್ಲಿ ಪರಿಹಾರವನ್ನು ಪಡ್ಕೋಬೋದಿತ್ತಲ್ವ?
ಯಾಕೆ ಸಿದ್ದರಾಮಯ್ಯ 2013ರಿಂದ 2018 ಅಧಿಕಾರದಲ್ಲಿದ್ದರು. ಈ ಅವಧಿಯಲ್ಲಿ ಅದಾಗಲೇ ಮೂಡ ವಶಪಡಿಸಿಕೊಂಡಂಥ ಆ ಜಾಗಕ್ಕೆ ಬದಲಾಗಿ ಪರಿಹಾರವನ್ನು ಪಡ್ಕೊಂಡೇ ಇರಲಿಲ್ಲ. ಅವ್ರ ಪ್ರಭಾವವನ್ನು ಬಳಸೋದಾಗಿದ್ದರೆ ಮುಖ್ಯಮಂತ್ರಿಯಾಗಿ ಅದು ಫುಲ್ಲು ಪೀಕಲ್ಲಿದ್ದರು ಸಿದ್ದರಾಮಯ್ಯವರು, ಈಸಿಯಾಗಿ ಮಾಡ್ಕೋಬೋದಿತ್ತಲ್ಲ, ಮಾಡಲಿಲ್ಲ. ಆದರೆ ಮೂಡದೊಳಗಡೆ ಸದಸ್ಯರು ಅಂತ ಇರ್ತಾರಲ್ಲ, ಕೇವಲ ಕಾಂಗ್ರೆಸ್ಸವರು ಮಾತ್ರ ಇರಲ್ಲ, BJP JDS ಎಲ್ಲ ಪಕ್ಷದವರು ಇರ್ತಾರೆ. ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಸದಸ್ಯರು, ಆ ವ್ಯವಸ್ಥೆ ಭಾಳ ಸಖತ್ತಾಗಿರ್ತದೆ. ಅದು ಸುಮ್ಮನೆ ಇವ್ರಿಗೆ ಇಷ್ಟ ಬಂದಾಗ ಮಾಡೋಕ್ಕಾಗಲ್ಲ. ಕಡೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಸೇರಿದ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಬದಲಾಗಿ 38,000 ಚದರ ಅಡಿ ಜಾಗವನ್ನು ಅಭಿವೃದ್ಧಿ ಭೂಮಿಯನ್ನು ಕೊಡಬೇಕು ಅಂತ 2020ರಲ್ಲಿ ತೀರ್ಮಾನ ಆಗುತ್ತೆ. ಅದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ತೀರ್ಮಾನ ಆಗೋದು. ಯಾರ ಸರ್ಕಾರ ಇದ್ದಾಗ? ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಸಿದ್ದರಾಮಯ್ಯ ಸ್ವಾರ್ಥಿಯಾಗಿದೆ, ತಮ್ಮ ಅವಧಿಯಲ್ಲೇ ಮುಗಿಸ್ಕೋಬೋದಿತ್ತಲ್ಲ, ಆಗಲ್ಲ. ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿದ್ದಾಗ ಮೂಡದಲ್ಲಿ ಸಿದ್ದರಾಮಯ್ಯ 38,000 ಚದರ ಅಡಿ ಜಾಗ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ. 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಅಂದರೆ ಬೊಮ್ಮಾಯಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರಿಗೆ ಮೈಸೂರಿನ ವಿಜಯನಗರದಲ್ಲಿ ನಿವೇಶನಗಳನ್ನು ಕೊಡಲಾಗುತ್ತೆ. ಯಾವುದರಲ್ಲಿ? 50-50 ಅನುಪಾತದಲ್ಲಿ. ಎಲ್ಲೋ ಇರೋ ಜಾಗಕ್ಕೆ ಅದೆಲ್ಲೋ ಬೆಲೆ ಬಾಳುವ ಜಾಗವನ್ನು ಕೊಟ್ಟಿದ್ದಾರೆ. ಅದ್ಯಾವುದೋ 5 ಲಕ್ಷ ತಗೊಂಡಿರೋಂಥ ಜಮೀನಿಗೆ 60-70 ಕೋಟಿಯ ಜಾಗವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯವ್ರ ಪ್ರಭಾವವಿಲ್ವೇ? ಇದೇ ಮೂಡ ಅಥವಾ ಬೆಂಗಳೂರಿನಲ್ಲಿ BDA ಆಗಲಿ ಇದೇ ಥರ ರೈತರ ಜಮೀನೆಲ್ಲ ವಶಪಡಿಸ್ಕೊತಾರೆ. ಅವರಿಗೆ ಯಾವ ಮಟ್ಟಿಗಿನ ಪರಿಹಾರವನ್ನು ಕೊಡ್ತಾರೆ? ಈ ಜನಪ್ರತಿನಿಧಿಗಳಿಗೆ, ಜನನಾಯಕರು ಎನಿಸಿಕೊಂಡವರಿಗೆ, ಪ್ರಭಾವ ಇರೋರಿಗೆ ಯಾವ ರೀತಿಯ ಪರಿಹಾರ ಕೊಡ್ತಾರೆ ಅನ್ನೋದನ್ನು ನೀವು ತಾಳೆ ಹಾಕ್ಬೋದು. ಸಿದ್ದರಾಮಯ್ಯನವರ ಕೆಸರೆ ಗ್ರಾಮದಲ್ಲಿರುವಂಥ ಅವರ ಪತ್ನಿ ಹೆಸರಿನಲ್ಲಿದ್ದಂಥ ಆ ಜಮೀನನ್ನು ವಶಪಡಿಸಿಕೊಂಡಂಥ ಮೂಡ ಇವರಿಗೆ ಈ ಮಟ್ಟಿಗಿನ ಪರಿಹಾರವನ್ನು ಕೊಟ್ಟಿದೆ. ಅದೇ ಥರ ಅವತ್ತು ಹಲವಾರು ರೈತರ ಜಾಗವನ್ನು, ಹಲವಾರು ಭೂ ಮಾಲೀಕರ ಜಾಗವನ್ನು ಇವರು ವಶಪಡಿಸಿಕೊಂಡಿದ್ದಾರೆ. ಅವ್ರಿಗೂ ಇದೇ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರಾ? ಪರಿಹಾರ ಕೊಡಬೇಕಾದ್ರೆ ಪ್ರಭಾವ ಕೆಲಸ ಮಾಡಿಲ್ವಾ? ಪ್ರಭಾವ ಕೆಲಸ ಮಾಡಿದೆ ಅಂದಮೇಲೆ ಈ ಪ್ರಭಾವವನ್ನು ಬಳಸಿ ಇವರು ಅಕ್ರಮವಾಗಿ ಈ ಮೂಮೆಂಟ್ನ ಮಾಡಿರಲ್ವಾ? ಹಾಗಾಗಿನೇ ಸಿದ್ದರಾಮಯ್ಯನವರ ನೀವು ಬಲಿಪಶು ಮಾಡಬೇಕು. ಇವರು ಇದರಲ್ಲಿ ಭಾಗವಹಿಸಿದ್ದಾರೆ, ಇವರ ಪಾತ್ರ ಇದೆ, ಇದೊಂದು ಹಗರಣ ಅಂತ ಮಾತಾಡ್ತಿದ್ದಾರೆ. ಅದೇ ಥರ 2009ರಲ್ಲಿ 9,000 ನಿವೇಶನವನ್ನು ಹಂಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 5,000 ಕೋಟಿ ಹಗರಣ ಆಗಿದೆ, ಯತೀಂದ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ವಿಶ್ವನಾಥ್ ಒತ್ತಾಯ ಮಾಡಿದ್ದು ಕೂಡ ನಿಮಗೆ ಗೊತ್ತಿದೆ. ಅದು ಕೂಡ ತನಿಖೆ ಆಗಲಿ, ಎಲ್ಲ ತನಿಖೆ ಆಗಬೇಕಲ್ಲ ಸ್ನೇಹಿತರೆ. ಈ ಇಷ್ಟೂ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಎಲ್ಲಾದರೂ ಭಾಗಿಯಾಗಿದ್ದಾರಾ? ಯಾವುದಕ್ಕಾದ್ರೂ ಸೈನ್ ಹಾಕಿದಾರಾ? ಯಾವುದಾದ್ರು ಡಾಕ್ಯುಮೆಂಟ ಸಿದ್ದರಾಮಯ್ಯ ಸೈನ್ ಇದೆಯಾ? ಪರ್ಟಿಕ್ಯುಲರ್ ಈ ಇಶ್ಯೂಗೆ ಸಂಬಂಧಪಟ್ಟಾಗೆ ನಾ ಬೇರೆ ವಾಲ್ಮೀಕಿ ಇನ್ನೊಂದು ಏನೋ ಮಾತಾಡೋಕ್ಕಾಗಲ್ಲ. ಈಗ ಪರ್ಟಿಕ್ಯುಲರ್ ಪ್ರಾಸಿಕ್ಯೂಷನ್ ಯಾವುದಕ್ಕೆ ಆದೇಶ ಆಗಿದೆ ಅಂದರೆ ಮೂಡಕ್ಕೆ ಸಂಬಂಧಪಟ್ಟಾಗೆ, ಮೂಡದಲ್ಲಿ ಅವರ ಪತ್ನಿಯ ಆಸ್ತಿ ಪತ್ನಿಗೆ ಸಿಕ್ಕ ಪರಿಹಾರ. ಸಿದ್ದರಾಮಯ್ಯಂದ್ರೆ ಏನಾದಿದೆಯಾ? ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮೂಡದೊಳಗಡೆ ಇದನ್ನು ಹೊರತುಪಡಿಸಿ ಬೇರೆ ಏನೋ ಒಂದು ಕೆಲಸ ಒಂದಿಷ್ಟು ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ, ಅದು ಎನ್ಕ್ವೈರಿಗೆ ಅಪ್ಲೈ ಆಗುವಂಥ ವಿಚಾರನೆ. ಆದರೆ ಅದರಲ್ಲಿ ಏನಾದ್ರು ಸಿದ್ದರಾಮಯ್ಯನವರ ಪಾತ್ರ ಇದೆಯಾ? ಏನಾದ್ರು ರೆಕಾರ್ಡ್ ಇದೆಯಾ? ಇದು ಸಾಬೀತಾಗದೆ, ಇದರ ಒಂದಿಷ್ಟು ಅಂಶ ಕೂಡ ಎಲ್ಲೂ ಕೂಡ ಸಿಗದೆ ಪ್ರಾಸಿಕ್ಯೂಷನ್ಗೆ ಇವರು ಆದೇಶವನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ, ತನಿಖೆ ಯಾಕೆ ಆಗಬಾರ್ದು? ಆಗಲಿ ಬಿಡಿ. ಆದರೆ ವಿನಾಕಾರಣ ಏನಾದರೂ ಆಗ್ತಾ ಇದೆಯಾ? ಇದು ರಾಜಕೀಯ ದುರುದ್ದೇಶನ? JDS BJP ಪಾದಯಾತ್ರೆ ಹಿಂದಿನ ಮಸಲತ್ತೇನೋ? ಹಾಗೆ ಮೂಡದಲ್ಲಿ ಸಿದ್ದರಾಮಯ್ಯನವರನ್ನು ಬಲವಂತವಾಗಿ ಸಿಲುಕಿಸುವಂಥ ಪ್ರಯತ್ನ ಮಾಡಿದರೆ ಎನ್ಕ್ವೈರಿ ಆಗಿ ಆ ಎನ್ಕ್ವೈರಿಯಲ್ಲಿ ಸಿದ್ದರಾಮಯ್ಯ ನಿರಪರಾಧಿ ಅಂತ ಹೊರಬರುವಂಥ ಸಾಧ್ಯತೆ ಜಾಸ್ತಿ ಇದ್ದರೂ ಒಂದು ವೇಳೆ ಅಲ್ಲಿ ಏನಾದರೂ ಬೇರೆ ರೀತಿಯ ರಾಜಕಾರಣಗಳು ನಡೀಬಹುದಾ? ಹಾಗಾದರೆ ಮೂಡದಲ್ಲಿ ಬೆನಿಫಿಷಿಯರಿಗಳು ಎಷ್ಟು ಜನ ಇದ್ದಾರೆ? ಯಾರ್ಯಾರು ಬೆನಿಫಿಷಿಯರಿಗಳಿದ್ದಾರೆ? JDSನಲ್ಲಿ ಎಷ್ಟು ಜನ ಇದ್ದಾರೆ? BJPಯಲ್ಲಿ ಎಷ್ಟು ಜನ ಇದ್ದಾರೆ? ಯಾರ್ಯಾರಿಗೆ ಎಷ್ಟು ಯಾವ ಮಟ್ಟಿಗಿನ ಆಸ್ತಿ ಪಾಸ್ತಿಗಳಿದ್ದಾವೆ? ಎಲ್ಲದೂ ಕೂಡ ಎನ್ಕ್ವೈರಿ ಮಾಡ್ತೀವಿ, ನಿಮ್ಮ ಬುಡಕ್ಕೂ ಬರ್ತೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟು ಹೆದರ್ಸಂಗೆ ಮಾಡೋದು, ಅವ್ರು ಸುಮ್ಮನಿರ್ತಾರ ನೋಡೋದು, ಹೆದರ್ಸಂಗೆ ಮಾಡೋದು, ಸುಮ್ಮನಿರ್ತಾರ ನೋಡೋದು. ಈ ಆಧಾರದಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡೋದ್ರ ಪರಿಣಾಮವೇ ಈ ಥರದ ಸಂಕಟವನ್ನು ಅನುಭವಿಸ್ಬೇಕಾಗತ್ತೆ. ಯಾವತ್ತೂ ಒಂದು ಸರ್ಕಾರವನ್ನು ದೊಡ್ಡ ಮೆಜಾರಿಟಿಯಲ್ಲಿ ಜನರು ಆಯ್ಕೆ ಮಾಡಿದ್ಮೇಲೆ ಈ ಎಲ್ಲ ನುಂಗುಬಾಕರನ್ನೆಲ್ಲ ಮಟ್ಟ ಹಾಕಬೇಕು, ಮುಲಾಜಿಲ್ಲದೆ. ಅಡ್ಜಸ್ಟ್ಮೆಂಟಾಗಿ ಹೋದರೆ ಲಾಸ್ಟಿಗೆ ಇವರೆಲ್ಲ ಸುತ್ತಿ ಬಳಸಿ ನಿಂಬುಡಕ್ಕೆ ಬರ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯವರು ಈಗ ಸದ್ಯಕ್ಕೆ ಈಗ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ನನ್ನ ಮೇಲೆ ಏನಾದರೂ ಆರೋಪ ಮಾಡಿಬಿಡ್ತಾರೆ. ಆರೋಪ ಮಾಡಿದ ತಕ್ಷಣ ಅದು ಇಲ್ಲಪ್ಪ ಅಂತ ತೀರ್ಮಾನಕ್ಕೆ ನ್ಯಾಯಾಂಗ ವ್ಯವಸ್ಥೆ ಬರೋಕ್ಕಾಗಲ್ಲ. ಯಾರೋ ಒಬ್ಬ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ದ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಈ ತನಿಖೆ ಆಗ್ಬೇಕು. ಅದು ಈಗ ಚಿಂತನ್ ನನಗೆ ಬಂದು ಹೊಡೆದ ಅಂತ ಒಬ್ಬ ಹೇಳ್ತಾನೆ. ಎಲ್ಲಿ ಹೊಡೆದ? ಅವನೇ ಎಲ್ಲ ತರಿಸುವ ಗಾಯಗಳ ಮಾಡ್ಕೊಂಡಿರ್ತಾನೆ. ಇಲ್ಲಿ ನೋಡಿ ಸರ್ ಅವನೇ ಹೊಡೆದಿರೋದು ಅಂತ ಹೇಳ್ಬಿಟ್ಟು
ಸುಮ್ಮನೆ ಚಿಂತನೆ ಜೊತೆ ಎಲ್ಲ ಸಿಕ್ಕಿರ್ತಾನೆ, ಮಾತಾಡ್ಕೊಂಡು ಹೋಗಿರ್ತಾನೆ, ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲಪ್ಪ ನೀನು ಹೊಡೆಯೋಕ್ಕೆ ಚಾನ್ಸೇ, ಚಿಂತನೆ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ, ನೀನು ನಡಿ ಮನೆಗೆ ಅಂತ ನ್ಯಾಯಾಂಗ ವ್ಯವಸ್ಥೆ ಅಂದರೆ ತನಿಖಾ ಸಂಸ್ಥೆಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಮಿಡಿಯೇಟಾಗಿ ಏನು ಪ್ರೊಸೀಜರ್ ಇದೆ ಅದು ಮಾಡೇ ಮಾಡ್ತಾರೆ. ಹಾಗಾಗಿ ಆ ಪ್ರೊಸೀಜರ್ ಆದರೂ ಆಗಲಿ, ಸಿದ್ದರಾಮಯ್ಯನವರು ನಿರಪರಾಧಿನ ಅಪರಾಧಿನ ಅನ್ನೋದ್ರ ಬಗ್ಗೆ ವಿರೋಧಿಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಕ್ಲಾರಿಟಿ ಇದೆ. ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಂತಹ ರಾಜ್ಯಪಾಲರಿಗೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಇದೆ. ಆದರೆ ಹೇಗಾದರೂ ಮಾಡಿ ಒಂದು ಸಲ ಆದ ಸಿದ್ದರಾಮಯ್ಯನ ಮೇಲೆ ತನಿಖೆ ಮಾಡಿಸ್ಬೇಕು, ಆ ಮೂಲಕ ಅವರ ವರ್ಚಸ್ಸನ್ನು ಕುಂದಿಸಬೇಕು. ಕುಮಾರಸ್ವಾಮಿ ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. 10ನೇ ತಾರೀಕಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮಿಸ್ಟರ್ ಯಡಿಯೂರಪ್ಪನವರೇ, ನೀವು 1-2 ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ. ಸುಮಾರು 18-20 ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರರಲ್ಲಿ ಸಿಕ್ಕಾಕೊಂಡಿದ್ದಾರೆ. 18-20 ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗಲೂ ಒಂದು ಸಭೆ ಸಮಾರಂಭ ಏನಾದರೂ ಮಾಡೋಕ್ಕೆ ಹೋದರೆ ಸಿದ್ದರಾಮಯ್ಯನವರಿಗಿರುವಂಥ ಜನ ಬೆಂಬಲದ ಬಗ್ಗೆ ಅವ್ರಿಗೆ ಅರಿವಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಬೇಕು ಅಂದರೆ ಸಿದ್ದರಾಮಯ್ಯನವರನ್ನು ರಾಜಕೀಯವಾಗಿ ಮುಗಿಸಲೇಬೇಕು. ಹೇಗಾದರೂ ಮಾಡಿ ಅವರು ಎಲ್ಲೂ ಕೂಡ ಸಿಲುಕದೇ ಇರುವುದರಿಂದ, ಎಲ್ಲೂ ಕೂಡ ಸಿಕ್ಕಾಕೊಳ್ಳದೇ ಇರೋದರಿಂದ ಹೇಗಾದರೂ ಮಾಡಿ ಸಿಕ್ಕಾಕಿಸ್ಬೇಕು. ಒಂದು ವೇಳೆ ಈ ಸಿಕ್ಕಾಕಿಸುವ ಪ್ರಯತ್ನದಲ್ಲಿ ಅಂದರೆ ನಾವು ಬಲೆಯನ್ನು ಹರಿವಿದ್ದೀವಿ, ಅದರೊಳಗಡೆ ಏನಾದರೂ ಸಿದ್ದರಾಮಯ್ಯ ಬೀಳದೇ ಇದ್ದರೂ ಕೂಡ ಒಂದಿಷ್ಟು ವರ್ಚಸ್ಸು ಕುಂದುತ್ತಾ, ಒಂದಿಷ್ಟು ಎನ್ಕ್ವೈರಿ ಅದೆಲ್ಲ ನಡೆಯೋದ್ರಿಂದ ಜನರಿಗೆ ಏನೋ ಒಂದು ಸ್ವಲ್ಪ ಡೌಟ್ಗಳನ್ನು ನಾವು ಮಾಡ್ಬೋದಾ, ಅದನ್ನು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಮಾಡಿ ಒಂದು ಸಲ ಸಿದ್ದರಾಮಯ್ಯನ ಮೇಲೆ ಅರೆಸ್ಟ್ ಆಗಬೇಕು, ಒಂದು ಸಲ ಸಿದ್ದರಾಮಯ್ಯನ ಮೇಲೆ FIR ಆಗಬೇಕು, ಆಮೇಲೆ ಒಂದು ಸಲ ಅರೆಸ್ಟ್ ಆಗಬೇಕು. ಆ ಒಂದು ಅರೆಸ್ಟನ್ನು ಹಿಡ್ಕೊಂಡು ನಾವು ಜಗ್ಬೋದಲ್ಲ. ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪನವರ ಮೇಲೆ ಕೂಡ ಇದೇ ಥರ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟು ಎನ್ಕ್ವೈರಿ ಆಗಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬರ್ತಾರೆ. ಆದರೆ ಯಡಿಯೂರಪ್ಪನವರ ಮೇಲಿದ್ದಂಥ ಗುರುತರವಾದಂಥ ಆರೋಪ ಮತ್ತು ಅದು ಪಕ್ಕಾ ಸಾಕ್ಷ್ಯ ಇತ್ತು ನೇರವಾಗಿ ಭಾಗಿಯಾಗಿದ್ದಕ್ಕೆ. ಸುಮ್ಮನೆ ಜೈಲಿಗೆ ಹೋಗಿ ಬಂದಿಲ್ಲ. ಸಿದ್ದರಾಮಯ್ಯನವರ ಪ್ರಭಾವದ ಮೇಲೆ ನೀವು ಯಾವತ್ತೂ ಕೇಸ್ ಹಾಕೋಕ್ಕಾಗಲ್ಲ. ಇದು ಕ್ಲಾರಿಟಿ. ಸಿದ್ದರಾಮಯ್ಯನವರನ್ನು ಜೈಲಿಗೆ ಕಳ್ಸೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ಸಲ ಅವ್ರ ಮೇಲೆ FIR ಆಗಬೇಕು, ಅವರು ಒಂದು ಸಲ ಅರೆಸ್ಟ್ ಆಗಬೇಕು. ಇದನ್ನು ನಾವು ಬೇರೆ ಥರದಲ್ಲಿ ಎನ್ಕ್ಯಾಶ್ ಸುಳ್ಳು ನಿಮಗೆ ಗೊತ್ತಿಲ್ಲ, ಬೇರೆ ಥರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಮಾಡಿ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ ಒಳಗಡೆ ಮುಖ್ಯಮಂತ್ರಿ, ಆ ಮಂತ್ರಿ, ಈ ಮಂತ್ರಿ ಗಲಾಟೆಗಳಾಗಿದ್ದೆಲ್ಲ ಗೊತ್ತಿದೆ. ಸಿದ್ದರಾಮಯ್ಯನವರನ್ನು ಮುಟ್ಟಿದ್ರೆ ಅದಾಗಲೇ BJP ಕಡೆ ಬಹುತೇಕ ವಾಲಿರುವಂತಹ ಒಕ್ಕಲಿಗ ಲಿಂಗಾಯತ ಮತಗಳಂತೆ ಸಿದ್ದರಾಮಯ್ಯನವರನ್ನು ಡ್ಯಾಮೇಜ್ ಮಾಡಿದ್ರೆ ಕುರುಬರ ಮತಗಳು ಕೂಡ ಡಿಸ್ಟರ್ಬ್ ಆಗಿಬಿಟ್ಟು ಆ ಕಡೆ ಹೋಗುವಂಥ ಸಾಧ್ಯತೆ ಇದೆ. ಕೇವಲ ಅಲ್ಪಸಂಖ್ಯಾತರ ಮತವನ್ನು ನಂಬ್ಕೊಂಡು ಇವರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಆಧಾರದಲ್ಲಿ ಕಾಂಗ್ರೆಸ್ ಥಿಂಕ್ ಟ್ಯಾಂಕ್ ಕೆಲಸ ಮಾಡಿ DK ಶಿವಕುಮಾರ್ ಅದೆಲ್ಲರನ್ನು ಸುಮ್ಮನಿರಪ್ಪ, ಎಲ್ಲ ಸಿದ್ದರಾಮಯ್ಯನವರು ಅವರಿಗೆ ಮನಸ್ಸು ಬಂದು ಬಿಟ್ಕೊಟ್ಟು ಇಳಿದು ಹೋಗೋವರೆಗೂ ಸುಮ್ಮನಿದ್ದು ಬಿಡಿ, ಸುಮ್ಮನೆ ಲಾಂಗ್ ಟೈಮ್ ಕಾಂಗ್ರೆಸ್ಸಿಗೆ ಹೊಡೆತ ಬೀಳೋದಕ್ಕೆ ಅವಕಾಶ ಕೊಡಬೇಡಿ ಅಂಥೇಳಿ ಕಾಂಗ್ರೆಸ್ ಒಳಗಿನ ರಾಜಕಾರಣದಲ್ಲಿ ಈ ಥರದ ಒಪ್ಪಂದಗಳು ಆಗ್ತಾ ಇರೋ ಹೊತ್ತಿಗೆ ಸಿದ್ದರಾಮಯ್ಯನವರ ಹೆಸರಿಗೆ ಕಪ್ಪು ಮಸಿ ಬೆಳೆಯುವಂಥ ಪ್ರಯತ್ನ ಆಗ್ತಾಯಿದೆ. ಹೈಕಮಾಂಡ್ ಇದರ ಬಗ್ಗೆ ನೀಟಾಗಿ ಎನ್ಕ್ವೈರಿ ಮಾಡಿದೆ, ಸರಿಯಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದೆ. ಎಲ್ಲವನ್ನು ತಿಳ್ಕೊಂಡಾದಮೇಲೆ ಸಿದ್ದರಾಮಯ್ಯನವರ ಪಾತ್ರ ಇಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥ ಕಾರಣಕ್ಕೆ ಇಡೀ ಹೈಕಮಾಂಡ್, ಇಡೀ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಹೈಕಮಾಂಡ್ ಇಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಇಸ್ ವಿತ್ ಮೀ, ದಿ ಗವರ್ಮೆಂಟ್ ಇಸ್ ವಿತ್ ಮೀ, ಆಲ್ MLAs are with me, all Congress MLAs are with me, MLCs are with me, all Lok Sabha, Rajya Sabha members are with me. So the entire party and including the India Alliance stand united supporting my Chief Minister. We stand by him. There is no question of resignation.
There is no point of resignation. You will be my chief minister. We will work together. We will serve the people of this Karnataka as desired by the people of this state. ಇದ್ರ ಜೊತೆಗೆ ಕಾಂಗ್ರೆಸ್ನ ನಾಯಕರು, ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಸಿದ್ದರಾಮಯ್ಯನವರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ, ಯಾವ ಮಟ್ಟಿಗಿನ ಹೋರಾಟವನ್ನು ಮಾಡ್ತೀವಿ, ಗೆಟ್ ಔಟ್ ತಾವರ್ ಚಂದ್ ಗೆಹ್ಲೋಟ್, ಗೆಟ್ ಔಟ್ ತಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳಿಬಿಟ್ಟು ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ದಾರೆ ಸ್ನೇಹಿತರೆ. ಇವತ್ತಿನ ಟೈಟ್ಲ್ ಗೆಟ್ ಔಟ್ ಅಂದಿದ್ದು ಅದಕ್ಕೆ ನಾನು. ಗೆಟ್ ಔಟ್ ಸಿದ್ದರಾಮಯ್ಯ ಆಗ್ತಾರ, ಗೆಟ್ ಔಟ್ ತಾವರ್ ಚಂದ್ರ ಗೆಹ್ಲೋಟ್ ಆಗ್ತಾರೆ. ಈಗ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾರೆ. ಎಲ್ಲ ಜಿಲ್ಲಾ ಕಚೇರಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ದುರುದ್ದೇಶಪೂರಿತ ರಾಜಕಾರಣದ ಉದ್ದೇಶವನ್ನು ನೀವು ಪರಿಗಣಿಸಿ, ಗಮನಿಸಿ, ನೀವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ನೋಡೋಣ ಮುಂದೆ ಏನೇನಾಗ್ತದೆ ಅದರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮಸ್ಕಾರ.